ನಮಸ್ಕಾರ ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಶಿಲ್ಪಾ. ಈಗ ಹೆಡ್ಲೈನ್ಸ್. ಶ್ರೀ ಅರಸಿಕಟ್ಟೆಯಮ್ಮ ದೇವಸ್ಥಾನದ ಅಭಿವೃದ್ಧಿ ಸಹಿಸದ ವ್ಯಕ್ತಿಗಳ ವಿರುದ್ಧ ಎಟಿ ರಾಮಸ್ವಾಮಿ ಪ್ರತಿಭಟನೆ. ಮಾಜಿ ಶಾಸಕ ಎಟಿ ರಾಮಸ್ವಾಮಿ ಸೇರಿದಂತೆ ಅರ್ಕಲ್ಗೂಡು ತಹಸೀಲ್ದಾರ್ ವಿರುದ್ಧ ಶಾಸಕ ಎ ಮಂಜು ಪೊಲೀಸ್ ಠಾಣೆಗೆ ದೂರು. ಮತ್ತು ಕುಡಿಯುವ ನೀರಿನ ಅಭಾವ ಆಗದಂತೆ ಮುಂಜಾಗ್ರತಾ ಕ್ರಮ ವಹಿಸಲು ಗೊರೂರಿನಲ್ಲಿರುವ ಅಮೃತ್ ಯೋಜನೆಯ ಜಲಶುದ್ದೀಕರಣ ಘಟಕಕ್ಕೆ ಶಾಸಕ ಸ್ವರೂಪ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ವಾರ್ತೆಗಳ ವಿವರ. ಅರಸಿಕಟ್ಟೆಯಮ್ಮ ದೇವಾಲಯ ಸಮಿತಿ ನಿರ್ಮಿಸುತ್ತಿರುವ ಕಟ್ಟಡದ ಮೇಲ್ಚಾವಣಿಯನ್ನ ದುರುದ್ದೇಶದಿಂದ ಕೆಡವಿ ರಸ್ತೆ ಅಗೆದು ಧಾರ್ಮಿಕ ಆಚರಣೆಗೆ ಧಕ್ಕೆ ತಂದಿದ್ದಾರೆ ಎಂದು ಆರೋಪಿಸಿ ತಾಲೂಕು ಕಚೇರಿ ಎದುರು ಮಾಜಿ ಶಾಸಕ ಎಟಿ ರಾಮಸ್ವಾಮಿ ಪ್ರತಿಭಟನೆ ನಡೆಸಿದರು. ತಾಲೂಕು ಕಚೇರಿ ಎದುರು ನೂರಾರು ನಾಗರಿಕರೊಂದಿಗೆ ದಿಢೀರ್ ಪ್ರತಿಭಟನೆ ನಡೆಸಿದ ಎಟಿ ರಾಮಸ್ವಾಮಿ, ಅರಸಿಕಟ್ಟೆಯಮ್ಮ ದೇವಾಲಯ ಸಮಿತಿ ನಿಯಮಾನುಸಾರವಾಗಿ ಕಾನೂನುಬದ್ಧವಾಗಿ ಸೇವೆ ಮಾಡುತ್ತಿದ್ದರೂ ಕೆಲವು ರಾಜಕೀಯ ವ್ಯಕ್ತಿಗಳು ದೇವಸ್ಥಾನದ ಅಭಿವೃದ್ಧಿ ಸಹಿಸದೆ ದುರುದ್ದೇಶದಿಂದ ದೇವಾಲಯ ಸಮಿತಿ ವಿರುದ್ಧ ಆರೋಪಿಸಿ ಸರ್ಕಾರಕ್ಕೆ ದೂರು ನೀಡಿ ದೇವಾಲಯದ ಕಾಮಗಾರಿಯನ್ನ ಕೆಡವಿ ರಸ್ತೆಯನ್ನಾಗಿದ್ದು ಹಾಳು ಮಾಡಿ ಧಾರ್ಮಿಕ ವಿಚಾರ ಮತ್ತು ಆಚರಣೆಗೆ ಧಕ್ಕೆ ತಂದಿದ್ದಾರೆ. ಕರ್ನಾಟಕದ ಇತಿಹಾಸದಲ್ಲೇ ಗ್ರಾಮೀಣ ಭಾಗದ ದೇವಾಲಯದಿಂದ ಜಿಎಸ್ಟಿ ತೆರಿಗೆಯನ್ನ ಸರ್ಕಾರಕ್ಕೆ ಕಾಲಕಾಲಕ್ಕೆ ನೀಡಿ ಸ್ವಚ್ಛತೆ ಜೊತೆಗೆ ದೇವಸ್ಥಾನವನ್ನ ಅಭಿವೃದ್ಧಿಪಡಿಸಲಾಗಿದೆ. ಆದರೆ ತಾಲೂಕು ಆಡಳಿತ ರಾಜಕೀಯ ಪಟ್ಟಬದ್ಧ ವ್ಯಕ್ತಿಗಳಿಗೆ ತಲೆಬಾಗಿ ದೇವಾಲಯದ ಅಭಿವೃದ್ಧಿಗೆ ತೊಂದರೆ ನೀಡುತ್ತಿರುವುದು ಸರಿಯಲ್ಲ ಎಂದು ಹೇಳಿದರು. ಆ ಬದ್ಧತೆ ನಮಗಿದೆ. ಇದು ಲೂಟಕ್ಕೋರು ಪಾಲಾಗ್ತಿತ್ತು. ಹಿಂದಿನ ತಹಸೀಲ್ದಾರ್ರೆ ರೆಸಲ್ಯೂಷನ್ ಮಾಡಿ ನಮ್ ಕೈಲಿ ನಡೆಸ್ಲಿಕ್ಕೆ ಆಗ್ತಾ ಇಲ್ಲ, ಸೋರಿಕೆ ಆಗ್ತಾ ಇದೆ, ಇದೊಂದು ನೋಂದಣಿ ಮಾಡಿಸ್ಕೊಂಡು ಸಮಿತಿ ಮಾಡ್ಕೊಂಡು ನಡ್ಸ್ಕೊಂಡು ಹೋಗಿ ಅಂತೇಳಿ ರೆಸಲ್ಯೂಷನ್ ಮಾಡಿದ್ದಾರೆ. ನೋಡಿದ್ರ ಸ್ವಾಮಿ, ರೆಸಲ್ಯೂಷನ್ ಮಾಡಿ ನಮಗೆ ಕೊಟ್ಟಿದ್ದಾರೆ. ನಮಗೆ ನಡ್ಸಕ್ ಆಗ್ತಿಲ್ಲ, ಎಲ್ಲ ತಿಂದು ಹಾಕ್ತಾರೆ. ನಮ್ಗೆ ಸಾಕಷ್ಟು ಸ್ಟಾಫ್ ಇಲ್ಲ. ರೆಸಲ್ಯೂಷನ್ ಆಗಿದೆ. ಆ ರೆಸಲ್ಯೂಷನ್ ಒಂದು ಹಿನ್ನೆಲೆಯಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡಿಸಿ ಪ್ರತಿ ವರ್ಷ ಆಡಿಟ್ ಮಾಡಿಸ್ತಾ ಇದ್ದೀವಿ. ಪ್ರತಿ ತಿಂಗಳು GST ಕಟ್ತಾ ಇದ್ದೀವಿ. ನೀವೆಷ್ಟು ಕಟ್ಟಿದ್ರಿ GST? ಯಾವಾಗ ಆಡಿಟ್ ಮಾಡಿಸಿದಿರಿ? ನುಂಗಣ್ಣದಿರೋ ಪಾಲಾಗ್ತಿತ್ತು. ಭಕ್ತರ ಹಣ ₹1 ಕೂಡ ಅಪವ್ಯಯ ಆಗಬಾರದು ಅಂತ ಹೇಳಿ ಜನರಿಗೆ ಕೊಡ್ತಾ ಇತ್ತು. ಸರ್ಕಾರವೇ ನಿರ್ಮಿಸಿದ ರಸ್ತೆ ಟ್ರೆಂಚ್ ಹಾಳು ಮಾಡಿದ್ರು, ನೀವೇನು ಕ್ರಮ ಕೈಗೊಳ್ಳಿಲ್ಲ. ತಾಲೂಕು ಆಡಳಿತ ಅಂದ್ರೆ ತಾಲೂಕು ಆಡಳಿತ ಬದುಕಿದೆಯಾ ಅಂತ ಕೇಳ್ಬೇಕು. ಅಲ್ಲೋಗಿ ಸೆಂಟ್ರಿಂಗ್ ಹಾಕಿದ್ದೆ, ಕಿತ್ತಾಕಿದ್ರು. ಭಕ್ತರ ಹಣ ಅದು, ನಂದಲ್ಲ. ಭಕ್ತರ ಹಣವನ್ನ ಕಾಯ್ಲಿಕ್ಕೆ ಕಾವಲುಗಾರರಾಗಿ ಸಮಿತಿಯವರು ಸ್ನೇಹಿತರು ಕೆಲಸ ಮಾಡ್ತಾ ಇದ್ದೀವಿ. ನಾವು ಕಾವಲುಗಾರರು ಅಷ್ಟೇನೆ. ನೀವು ಕಾವಲುಗಾರರು ಹಾಕಲ್ವಾ? ಒಂದ್ ಕೆರೆನೇ ಮುಚ್ಚಿಬಿಟ್ಟಿದ್ದಾರೆ ಪೂರ್ತಿಯ. 19 ಅರ್ಜಿ ಕೊಟ್ಟಿದ್ದಾರೆ ಸ್ವಾರ್ಥಕ್ಕೆ. ನಾವು ಕೆರೆ ಮುಚ್ಚಿಲ್ಲ. ತಹಸೀಲ್ದಾರ್, ಹಿಂದಿನ ತಹಸೀಲ್ದಾರ್ ಕಂದಾಯ ಇಲಾಖೆ ನೀವು ಇದ್ರೇನ ಏನ ಮಟ್ಟ ಮಾಡಿದ್ರು ಅವರೇ ಖರ್ಚಾಕಿ ಎಸ್ಟಿಮೇಟ್ ಮಾಡಿಸಿ ಅವರೇ ರಿಪೀಟ್ಮೆಂಟ್ ಕಟ್ಸಿದ್ದಾರೆ. ಅದ್ರೊಳಗೆ ನಾವೇನು ಬಂದಿಲ್ಲ. ಅದಿನ್ನೂ ಸುಂದರಗೊಳಿಸ್ತಾ ಇದ್ದೀವಿ. ಕೋಡಿ ಇತ್ತೇನ್ರಿ? ಕೋಡಿ ಎಲ್ಲ ಪದ್ರ ನೀರು ತಗೊಂಡ್ರೆ ಹೋಯ್ತಿತ್ತು. ಕೋಡಿ ಕಟ್ಸಿದ್ದೀರಿ. ಸೋಪನ್ ಕಟ್ಟೆ ಏನಿಲ್ಲ, ಸೋಪನ್ ಕಟ್ಟೆ ಮಾಡಿಸಿದ್ದೀರಿ. ದೇವಸ್ಥಾನ ಮುಂದೆ ಅಲ್ಲೇ ಕಡಿದು ರಕ್ತ ಮಂಡಿ ಉದ್ದ ನಿಂತು ಕೊಳತು ಬಂದು ಭಕ್ತಾದಿಗಳು ಮೂಗು ಮುಚ್ಕೊಂಡು ಹೋಗ್ತಿದ್ರಿ. ಇವತ್ತು ಮೂಗು ಮುಚ್ಕೊಂಡು ಹೋಯ್ತದ. ನೀವೇ ಕೂತದ್ ಬರ್ತೀರಿ. ಅದನ್ನ ಕೂತ್ಕೊಂಡು ಹಾಯಾಗಿ ಅಂತೇಳಿ ಒಂದು ಧಾರ್ಮಿಕ ಕ್ಷೇತ್ರ ಮಾಡಬೇಕು, ಸಾಂಸ್ಕೃತಿಕ ಕೇಂದ್ರ ಮಾಡಬೇಕು, ಪ್ರವಾಸಿ ತಾಣ ಮಾಡಬೇಕು. ಶೈಕ್ಷಣಿಕವಾಗಿ, ಕ್ರೀಡಾತ್ಮಕವಾಗಿ, ಸಾಂಸ್ಕೃತಿಕವಾಗಿ ಸಹಾಯ ಮಾಡ್ತೀವಿ. ಸಾಧಕರಿಗೆ ಸನ್ಮಾನನೂ ಕೂಡ ಮಾಡ್ತಿದ್ದೀವಿ, ಪ್ರೋತ್ಸಾಹಿಸ್ಲಿಕ್ಕೆ. ಇದೆಲ್ಲನೂ ಸಹಿಸ್ಕೊಳಕ್ ಆಗ್ಲಿಲ್ವಾ? ಅಕ್ಕಿ ಒಳಗೆ ಕಲ್ಲಿರ್ತವೆ ರೋಣದವ್ರೆ, ಕಲ್ಲೊಳಗೆ ಅಕ್ಕಿ ಆಗ್ಬಿಟ್ರೆ ಕೇಳಿ. ಯಾವತ್ತಾರು ಲೆಕ್ಕಪತ್ರ ಪರಿಶೀಲನೆ ಮಾಡಿದ್ರ? ತಪ್ಪಾಗಿದ್ರು ಸರ್ಕಾರಕ್ಕೆ ವರದಿ ಮಾಡಿ ತೆಗೆದುಕೊಳ್ಳಿ. ಸರ್ಕಾರಕ್ಕೆ ತೆಗೆದುಕೊಳ್ಳಿ ಅಂತ ನಾವೇ ಹೇಳಿದ್ವಿ. ಹಂಗೆ ಬಿಟ್ಬಿಟ್ಟು ಹೋಗ್ಬಿಡೋಣ. ಹುಂಡಿ ಹೊಡಿ ಅಂದ್ರೆ ಹಂಗೆ ಬಿಟ್ಬಿಡೋಣ. ಹುಂಡಿಯ ಬಲಿಪಿಟ್ಟ ಇದು ಮಾಡ್ಬಿಡಿ ಅಂದ್ರೆ ಯಾಕೆ ಕ್ಲೀನ್ ಮಾಡೋದು? ಸ್ವಚ್ಛತೆ ನೋಡಿ. ನಮ್ಮ ಸಮಿತಿಯ ಕಾರ್ಯದರ್ಶಿಗಳು ಸದಸ್ಯರು ನಿಂತ್ಕೊಂಡು ಪರಕೆ ಹೇಳ್ಕೊಂಡು ಬಿಡಿಸ್ತಾರೆ. ನಾಚಿಕೆ ಆಗಬೇಕು. ಮಾಜಿ ಶಾಸಕ ಎಟಿ ರಾಮಸ್ವಾಮಿ ಮತ್ತು ತಾಲೂಕು ದಂಡಾಧಿಕಾರಿಗಳ ವಿರುದ್ಧ ಹಾಲಿ ಶಾಸಕ ಎ ಮಂಜು ಕೊಣನೂರು ಪೊಲೀಸ್ ಠಾಣೆಗೆ ದೂರು ನೀಡಿ ಎಫ್ಐಆರ್ ದಾಖಲಿಸುವಂತೆ ಒತ್ತಾಯಿಸಿದರು.
ಅರ್ಕಲಗೂಡು ತಾಲೂಕಿನ ಅರಸಿಕಟ್ಟೆಯಮ್ಮ ದೇವಾಲಯ ಸಮಿತಿ ಕೆರೆ ಜಾಗವನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಕಟ್ಟಡ ನಿರ್ಮಾಣ ಮಾಡಲಾಗುತ್ತಿದೆ ಹಾಗೂ ಸರ್ಕಾರಿ ಜಾಗದಲ್ಲಿ ನೆಲೆಸಿರುವ ಅರಸಿಕಟ್ಟೆಯಮ್ಮ ದೇವಾಲಯದ ಆದಾಯವನ್ನು ಅಕ್ರಮವಾಗಿ ಉಪಯೋಗಿಸಿಕೊಂಡು ಭಕ್ತರಿಗೆ ಹಾಗೂ ಸರ್ಕಾರಕ್ಕೆ ವಂಚನೆ ಮಾಡುತ್ತಿರುವುದಲ್ಲದೆ ಕೆರೆ ಜಾಗವನ್ನು ಸುಮಾರು 2.5 ಎಕರೆ ಜಾಗವನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಕಟ್ಟಡ ನಿರ್ಮಾಣ ಸರ್ಕಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡಲಾಗಿದೆ. ಈ ಎಲ್ಲ ವಿಚಾರಗಳನ್ನು ಪತ್ರದ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಾಲೂಕು ಆಡಳಿತಕ್ಕೆ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಳ್ಳಲು ನಿಶಕ್ತ ಆಗಿರುವ ತಾಲೂಕು ದಂಡಾಧಿಕಾರಿಗಳು ಮತ್ತು ಅಕ್ರಮ ಖಾಸಗಿ ಸಮಿತಿ ರಚಿಸಿಕೊಂಡು ದೇವಾಲಯದ ಆದಾಯ ಬಳಸುತ್ತಿರುವ ಮಾಜಿ ಶಾಸಕರು ಮತ್ತು ಸದಸ್ಯರ ವಿರುದ್ಧ ಎ ಮಂಜು ಕೊಣನೂರು ಪೊಲೀಸ್ ಠಾಣೆಗೆ ದೂರು ನೀಡಿ ತಕ್ಷಣವೇ ಎಫ್ಐಆರ್ ದಾಖಲು ಮಾಡುವಂತೆ ಒತ್ತಾಯಿಸಿದರು. ತಾಲೂಕು ಕೊಣ್ಣೂರು ಹೋಬಳಿ ಮುದ್ದನಹಳ್ಳಿ ಗ್ರಾಮದ ಸರ್ವೆ ನಂಬರು 14ರಲ್ಲಿ 15 ಎಕರೆ 12 ಗುಂಟೆ ಕೆರೆ ಇದ್ದು ಆ ಕೆರೆನ ಒತ್ತುವರಿ ಮಾಡಿ ಇಲ್ಲಿಗಲ್ ಆಗಿ ಬಿಲ್ಡಿಂಗ್ ಕಟ್ಸ್ಕೊಂಡಿರ್ತಕ್ಕಂಥದ್ರ ಬಗ್ಗೆ ಹಲವಾರು ಬಾರಿ ಜಿಲ್ಲಾ ಆಡಳಿತಕ್ಕೆ ತಾಲೂಕು ಆಡಳಿತಕ್ಕೆ ನಾನು ಸ್ವತಃ ಕೊಟ್ಟಿದ್ದುವೆ. ಅದಾದಮೇಲೆ ಅವರು ವೆರಿಫಿಕೇಷನ್ ಮಾಡಿ ಅವರೇ ಒಂದು ರಿಪೋರ್ಟ್ ಕೊಡ್ತಾರೆ. 2 ಎಕರೆ 30 ಗುಂಟೆ ಒತ್ತುವರಿ ಆಗಿದೆ ಅಂತ ಹೇಳಿ ಅವರೇ ರಿಪೋರ್ಟ್ ಕೊಡ್ತಾರೆ. ರಿಪೋರ್ಟ್ ಕೊಟ್ಟ ಆದಮೇಲೂ ಇಲ್ಲಿವರೆಗೂ ಆ ಜಾಗನ ಮುಟ್ಸಿಲ್ಲ. ಈ ಜಾಗವನ್ನು ಒತ್ತುವರಿ ಮಾಡ್ಕೊಂಡಿರೋರು ಯಾರು ಅಂದರೆ ಅವು ಹಿಂದೆ ಇದ್ದಂಥ ಶಾಸಕರು ಅವರ ಸಮಿತಿ ಒಂದು ಮಾಡಿಕೊಂಡು ಆ ಜಾಗನ ಒತ್ತುವರಿ ಮಾಡಿ ಅರಸಿಕಟ್ಟೆ ಬರ್ತಕ್ಕಂಥ ಭಕ್ತಾದಿಗಳ ಹತ್ರ ಹಣ ವಸೂಲಿ ಮಾಡಿಕೊಂಡು ಆ ಕೆರೆನ ಮುಚ್ಚಿಕೊಂಡು ಮಾಡ್ತಾ ಇರ್ತಕ್ಕಂಥದ್ರ ಬಗ್ಗೆ ಈಗಾಗಲೇ ಹಲವಾರು ಬಾರಿ ಕಂಪ್ಲೇಂಟ್ ಕೊಟ್ಟಿದ್ವಿ. ಮಾಡಿರಲಿಲ್ಲ. ಅದನ್ನು ಸರ್ವೆ ಮಾಡಿ ಸ್ಕೆಚ್ ಮಾಡಿ ಕೆರೆ ಇದು ಹೌದು ಅಂತೇಳಿ ತಹಸೀಲ್ದಾರರು ಕೂಡ ಅದನ್ನು ರಿಪೋರ್ಟ್ ಹಾಕಿದ್ದಾರೆ. ಆದರೆ ತಹಸೀಲ್ದಾರ್ ರಿಪೋರ್ಟ್ ಹಾಕಿ ಆ ರಿಪೋರ್ಟನ್ನು ಅವರು ನಾನು ಮಾಡಿರೋದು ಕರೆಕ್ಟು ಅದು ತಪ್ಪು ಅಂತ ಹೇಳೋವಷ್ಟು ಧೈರ್ಯ ಇಲ್ಲ. ಈ ತಹಸೀಲ್ದಾರರು ಈ ಥರ ಇದ್ದರೆ ಸಾರ್ವಜನಿಕರು ಕೆಲಸ ಮಾಡೋದಕ್ಕೆ ತಹಸೀಲ್ದಾರಕ್ಕೆ ಅನರ್ಹರು ಇಲ್ಲಿ ಇರೋದಕ್ಕೆ ಅಂತೇಳಿ ಅವ್ರ ಮೇಲೂ FIR ಆಗಬೇಕು, ಕಮಿಟಿ ಮೇಲೂ FIR ಆಗಬೇಕು. ಭೂ ಕಬಳಿಕೆ ಒತ್ತುವರಿ ಸಮಿತಿಯ ಮಾಜಿ ಅಧ್ಯಕ್ಷರು ಅಂತ ಹೇಳ್ಕೊತಿರ್ತಕ್ಕಂಥವ್ರು ಅವರೇ ಕೆರೆ ಒತ್ತುವರಿ ಮಾಡಿರ್ತಕ್ಕಂಥದ್ದು ಈಗ ತಹಸೀಲ್ದಾರೇ ಒತ್ತುವರಿ ಮಾಡಿದ್ದಾರೆ ಅಂತ ರಿಪೋರ್ಟ್ ಕೊಟ್ಟಿರೋದ್ರ ಬಗ್ಗೆ ಕೂಡಲೇ ಕ್ರಮ ತಗೋಬೇಕು ಅಂತ ಹೇಳಿ FIR ಮಾಡಿ ಅಂತ ಹೇಳ್ಕೊಟ್ಟಿದ್ವಿ. ಅವರು FIRನ ಕಾನೂನು ಪ್ರಕಾರ ಮಾಡದೇ ಇದ್ದರೆ ಮುಂದಿನ ಕ್ರಮವನ್ನು ನಾವು ಸಾರ್ವಜನಿಕವಾಗಿ ತಗೋಬೇಕಾಗ್ತದೆ. ಅಸೆಂಬ್ಲಿ ಇದೆ, ಲೋಕಾಯುಕ್ತ ಕೊಟ್ಟಿದ್ದೀವಿ, DC ರಿಪೋರ್ಟ್ ಇದೆ. ಈಗ ಇಲ್ಲಿ ಹಿಂದೆ ದುಡ್ಡಿಟ್ಟಂಥ ದುಡ್ಡನ್ನು ಹಿಂದಿದ್ದಂಥ ತಹಸೀಲ್ದಾರರು ರೇಣುಕುಮಾರ್ ಅಂತ ಅನ್ನೋರು ಒಂದು 68-70 ಲಕ್ಷ ರೂಪಾಯಿನ ವಿತ್ಡ್ರಾ ಮಾಡಿದ್ದಾರೆ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಬಹುಶಃ ನಾನು ಭಾರಿ ಕಾನೂನು ಪ್ರಕಾರ ಇಲ್ಲಿವರೆಗೆ ಆಗಬೇಕು ಅಂತೇಳಿ ನ್ಯೂನತೆ ಇದು ಮಾಡಬಾರ್ದು ಅಂತಿದ್ದೆ. ಬಟ್ ಈಗ ನನಗೆ ಈಗ FIR ಮುಖಾಂತರ ನ್ಯಾಯನ ಒದಗಿಸೋದಕ್ಕೆ ಆಗಬೇಕು ಅಂತ ಹೇಳಿ ನಾನು ಒತ್ತಾಯ. ಮುಂದೆ ತಲೆದೂರಲಿರುವ ಕುಡಿಯುವ ನೀರಿನ ಅಭಾವ ಆಗದಂತೆ ಮುಂಜಾಗ್ರತಾ ಕ್ರಮ ವಹಿಸಲು ಹಾಗೂ ನಗರಸಭೆ ನಗರ ಪಾಲಿಕೆ ಆಗುತ್ತಿರುವ ಹಿನ್ನೆಲೆಯಲ್ಲಿ ಕುಡಿಯುವ ನೀರಿಗೆ ಸಂಬಂಧಿಸಿದಂತೆ ಗೊರೂರಿನಲ್ಲಿರುವ ಅಮೃತ್ ಯೋಜನೆಯ ಕುಡಿಯುವ ನೀರು ಜಲಶುದ್ಧೀಕರಣ ಘಟಕಕ್ಕೆ ಶಾಸಕ ಸ್ವರೂಪ್ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಚರ್ಚಿಸಿದರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಪ್ರಸ್ತುತ ಹಾಸನ ನಗರಕ್ಕೆ ಪ್ರತಿದಿನ 30 MLD ನೀರಿನ ಅಗತ್ಯ ಇದೆ. ನಗರಸಭೆ ನಗರ ಪಾಲಿಕೆಯಾದಾಗ 38 MLD ನೀರಿನ ಅಗತ್ಯ ಬರಬಹುದು. ಈ ಹಿನ್ನೆಲೆಯಲ್ಲಿ ಡ್ಯಾಂನಲ್ಲಿ ನೀರಿನ ಸಂಗ್ರಹ ಹಾಗೂ ಲಭ್ಯತೆ ಬಗ್ಗೆ ಮಾಹಿತಿ ಪಡೆದಿದ್ದೇನೆ. ಕುಡಿಯುವ ನೀರಿಗೆ ಯಾವುದೇ ಸಮಸ್ಯೆ ಇಲ್ಲ. ಬರಗಾಲದಲ್ಲಿ ಕೂಡ ಹಾಸನದ ಜನರಿಗೆ ಸಮರ್ಪಕವಾಗಿ ಕುಡಿಯುವ ನೀರು ಒದಗಿಸಲು ಸಾಕಷ್ಟು ನೀರು ಲಭ್ಯವಿದೆ. ಪ್ರಮುಖವಾಗಿ ನಗರ ಪಾಲಿಕೆಗೆ ಒಳಪಟ್ಟಿರುವ 25 ಹಳ್ಳಿಗಳಿಗೆ ನೀರಿನ ಸಮಸ್ಯೆ ಎದುರಾಗಬಹುದು. ಆ ಗ್ರಾಮಗಳಿಗೆ ಬೋರ್ವೆಲ್ ಅಥವಾ ಟ್ಯಾಂಕರ್ ಮೂಲಕ ನೀರು ಒದಗಿಸಲು ಯೋಜಿಸಲಾಗಿದೆ. ಕುಡಿಯುವ ನೀರಿನ ಅಭಾವ ನಿಯಂತ್ರಿಸಲು ಈಗಾಗಲೇ ರಾಜ್ಯ ಸರ್ಕಾರ ಜಿಲ್ಲಾಧಿಕಾರಿಗಳ ಮೂಲಕ ಪ್ರತಿ ಶಾಸಕರಿಗೆ 60 ರಿಂದ 70 ಲಕ್ಷ ಅನುದಾನ ನೀಡಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾಧಿಕಾರಿಗಳ ಜೊತೆ ಅತಿ ಶೀಘ್ರವಾಗಿ ಬರ ನಿರ್ವಹಣೆ ಕುರಿತು ಸಭೆ ನಡೆಸಿ ಕುಡಿಯುವ ನೀರಿನ ಕೊರತೆ ಆಗದಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಪ್ರತಿನಿತ್ಯ 30 MLD ನೀರು ಅವಶ್ಯಕತೆ ಇದೆ. ಇವತ್ತು ಒಳಚರಂಡಿ ಮತ್ತು ಕುಡಿಯುವ ನೀರು ಮತ್ತು ಒಳಚರಂಡಿ ಅಧಿಕಾರಿಗಳು ಮತ್ತು ನಮ್ಮ ನಗರಸಭೆ ಎಲ್ಲ ಅಧಿಕಾರಿ ಕಮಿಷನರು ಮತ್ತು ನಮ್ಮ ಎಲೆಕ್ಟ್ರಿಕ್ ಇಂಜಿನಿಯರು ಮತ್ತು AE ಅವರು ಎಲ್ಲರೂ ಕೂಡ ಇವತ್ತು ಒಂದು ಪೂರ್ವಭಾವಿಯಾಗಿ ಒಂದು ಇನ್ಸ್ಪೆಕ್ಷನ್ ಮಾಡೋಣ ಅಂತ ಬಂದು, ತಮಗೇನು ಗೊತ್ತಿರೋಂಗೆ ನೀರು ಇಲ್ಲಿ ನಮಗೆ ಗೊರೂರಲ್ಲಿ ನಮ್ಮ ಡ್ಯಾಮಲ್ಲಿ ನೀರು ಕಮ್ಮಿ ಆದರೂ ಕೂಡ ನಮಗೆ ಡೆಡ್ ಸ್ಟಾಕ್ ಅಂತ ಏನಿದೆ ಅದು ನಮ್ಮ ಹಾಸನ ಕುಡಿಯೋ ನೀರಿಗೆ ಸಾಕಾಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ಒಂದು ಕಡೆ
KPTC ಮತ್ತು ಚೆಸ್ಕಾಂ ಅವರು ಕೂಡ ಅಧಿಕಾರಿಗಳು ಬಂದಿದ್ದಾರೆ. ನಮಗೆ ವೋಲ್ಟೇಜ್ ಫ್ಲಕ್ಚುಯೇಷನ್ ಆಗಿರೋದ್ರಿಂದ ಸ್ವಲ್ಪ ಕುಡಿಯೋ ನೀರು ಸಮಸ್ಯೆ ಆಗ್ಬೋದು. ಆ ನಿಟ್ಟಿನಲ್ಲಿ ಪೂರ್ವಭಾವಿಯಾಗಿ ಒಂದೆಲ್ಲ ಕೂಡ ಒಂದು ಸಭೆಯನ್ನು ಮಾಡಿ ಮುನ್ನೆಚ್ಚರಿಕೆಯನ್ನು ಮಾಡಬೇಕು. ಹಾಸನ ನಗರಕ್ಕೆ ಕುಡಿಯೋ ನೀರಿಗೆ ತೊಂದರೆ ಆಗಬಾರ್ದು ಅಂತ ಪೂರ್ವಭಾವಿಯಾಗಿ ನಾವು ಒಂದು ಇನ್ಸ್ಪೆಕ್ಷನನ್ನು ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ ಕುಡಿಯೋ ನೀರಿಗೆ ಸಮಸ್ಯೆ ಆಗಲ್ಲ. ಏನು 25 ಹಳ್ಳಿ ನಮಗೆ ಹಾಸನ ನಗರಕ್ಕೆ ಸೇರ್ಪಡೆ ಆಗಿದೆ, ಅಲ್ಲಿಗೆ ಸ್ವಲ್ಪ ಸಮಸ್ಯೆ ಆಗ್ಬೋದು. ಯಾಕೆಂದರೆ ಅಲ್ಲಿ ಅಮೃತ ಯೋಜನೆ ಆಗಲಿ ಮತ್ತು ಗುರೂರಿನ ಹೇಮಾವತಿ ನೀರು ಅಲ್ಲಿಗೆ ಹೋಗಲ್ಲ. ಆ ನಿಟ್ಟಿನಲ್ಲಿ ಯಾವ ರೀತಿ ನಾವು ತಯಾರಾಗಬೇಕು ಅಂತ ಆ ನಿಟ್ಟಿನಲ್ಲಿ ಎಲ್ಲ ಕೂಡ ತಯಾರಾಗ್ತೇವೆ. ಈ ಸಂದರ್ಭದಲ್ಲಿ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಮಂಜುನಾಥ್, ಸಹಾಯಕ ಇಂಜಿನಿಯರ್ ಆನಂದ್, ನಗರಸಭೆ ಆಯುಕ್ತ ಯೋಗಾನಂದ್, ಎಲೆಕ್ಟ್ರಿಕಲ್ ಇಂಜಿನಿಯರ್ ಕವಿತಾ ಹಾಜರಿದ್ದರು. ಜನವರಿ 26ರಿಂದ ಫೆಬ್ರವರಿ 23ರವರೆಗೂ ಸಂವಿಧಾನ ಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದ್ದು, ಜಿಲ್ಲೆಯಲ್ಲಿರುವ 264 ಗ್ರಾಮ ಪಂಚಾಯಿತಿಯಲ್ಲಿ ಇದುವರೆಗೂ 143 ಕಡೆ ಕಾರ್ಯಕ್ರಮವನ್ನು ನಡೆಸಲಾಗಿದ್ದು, ಉಳಿದ ತಾಲೂಕುಗಳಿಗೂ ಫೆಬ್ರವರಿ 23ರವರೆಗೂ ಸಂಚರಿಸಲಿದೆ ಎಂದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ತಿಳಿಸಿದರು. ಒಂದು ಸ್ಥಳಗಳಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಹೋಗ್ಬಿಟ್ಟು ಸಂವಿಧಾನದ ಮೌಲ್ಯಗಳ ಬಗ್ಗೆ ಆಯಾ ಪಂಚಾಯಿತಿವರು ಅಲ್ಲಿ ಒಂದು ನಮ್ಮ ಲೆಕ್ಚರರ್ಸ್ನೆಲ್ಲ ಕಳಿಸಿದ್ವಿ. ಸಂವಿಧಾನದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರೋರು ಅವರು ಅದ್ರ ಬಗ್ಗೆ ಮಾತಾಡ್ತಾರೆ. ನಮ್ಮ ಹಕ್ಕುಗಳೇನು, ನಮ್ಮ ಕರ್ತವ್ಯಗಳೇನು, ಸಂವಿಧಾನದ ಎಲ್ಲ ಮೌಲ್ಯಗಳ ಬಗ್ಗೆ ಮಾತಾಡುವಂಥ ಸಂವಿಧಾನ ಜಾಗೃತಿ ಜಾಥಾವನ್ನು ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ ಜಾಥಾಕ್ಕೆ ಒಳ್ಳೆ ಪೂರ್ಣ ಕುಂಭ ಸ್ವಾಗತ ಆಗಲಿ. ಆಮೇಲೆ ಜನರು ಡೊಳ್ಳು ಇದು ಮಾಡೋದ್ರ ಮೂಲಕ ಕತ್ತೆ ಬಾರಿಸೋದ್ರ ಮೂಲಕ ಸ್ವಾಗತವನ್ನು ಕೋರ್ಕೊಂಡು ಪ್ರತಿಯೊಂದು ಪಂಚಾಯಿತಿ ಆಯಾ ಕ್ಷೇತ್ರದ ಶಾಸಕರು, ಜನಪ್ರತಿನಿಧಿಗಳು, ಎಲ್ಲ ಸಾರ್ವಜನಿಕರು, ಸಮಾಜದ ವಿವಿಧ ಮುಖಂಡರುಗಳು ಅವರು ಸ್ವಾಗತ ಮಾಡ್ತಾ ಇದ್ದಾರೆ. ಭಾಳಷ್ಟು ಚೆನ್ನಾಗಿ ಅದ್ಭುತವಾದ ಪ್ರತಿಕ್ರಿಯೆ ನಮ್ಮ ಜಿಲ್ಲೆಯಲ್ಲಿದೆ. ಎಲ್ಲ ಪಂಚಾಯಿತಿ ವ್ಯಾಪ್ತಿಯಲ್ಲಿ, ನಗರ ಸ್ಥಳೀಯ ಸಂಸ್ಥೆಯಲ್ಲಿ ಈಗಾಗಲೇ ಇದೆ. ಇದುವರೆಗೂ ನಮ್ಮ ಜಿಲ್ಲೆಯಲ್ಲಿ ಸುಮಾರು 143 ಪಂಚಾಯಿತಿಗಳನ್ನು ನಾವು 143 ಕಡೆ 4 ಪಟ್ಟಣ ಪಂಚಾಯಿತಿಗಳು, 2 ಪಟ್ಟಣ ಪಂಚಾಯಿತಿಗಳು, 2 ಪುರಸಭೆಗಳು, ಈ ಥರ ನಾವು ಕವರ್ ಮಾಡಿದ್ದೀವಿ. ಸೊ ನಮಗೆ ಇನ್ನು ಇದು ಏನು ನಮ್ಮ ಸಂವಿಧಾನ ಜಾಗೃತಿ ರಥ ಫೆಬ್ರವರಿ 23ಕ್ಕೆ ಕೊನೆಗೊಳ್ಳುತ್ತೆ. ಕೊನೆಗೊಳ್ಳೋ ದಿವಸ ತಮಗೆ ಗೊತ್ತಿದೆ, ಅರಸೀಕೆರೆಯ ಒಂದು ರೈಲ್ವೆ ಸ್ಟೇಷನ್ನು, ಹಾಗೆ ಹೊಳೆನರಸೀಪುರದ ರೈಲ್ವೆ ಸ್ಟೇಷನ್ನು, ಕ್ಷಮಿಸಿ, ಹೊಳೆನರಸೀಪುರದ ರೈಲ್ವೆ ಸ್ಟೇಷನ್ನು, ಹಾಗೆ ನಮ್ಮ AK ಬೋರ್ಡಿಂಗ್ ಹೋಮ್ ಅಂತಂದ್ಬಿಟ್ಟು ಹಾಸನದಲ್ಲಿದೆ. ಸೊ ಅಲ್ಲಿ ಕೊನೆಯ ದಿನ ಅದ್ಭುತವಾದ ಅಂದರೆ ಒಂದು ಒಳ್ಳೆ ಗ್ರ್ಯಾಂಡ್ ಫಂಕ್ಷನ್ ನಾವು ಮಾಡಿಬಿಟ್ಟು ಅದಕ್ಕೆ ತೆರೆ ಎಳೆದ್ಬಿಟ್ಟು ನಮ್ಮ ಜಿಲ್ಲೆಯಲ್ಲಿ ಏನು ಸಂಚಾರ ಮಾಡಿತ್ತು ಅದಕ್ಕೆ ತೆರೆ ಎಳೆದ್ಬಿಟ್ಟು ನಾವು ರಾಜ್ಯ ಮಟ್ಟಕ್ಕೆ ಕಳಿಸ್ಕೊಡ್ತಾ ಇದ್ದೀವಿ. ಅಂದರೆ ಪ್ರಚಾರ ಅಂತ ಅನ್ನೋದಕ್ಕಿಂತ ಸಂವಿಧಾನದ ಮೌಲ್ಯಗಳ ಬಗ್ಗೆ, ಜಾಗೃತಿ ರಥದ ಬಗ್ಗೆ ನಮ್ಮ ಜಿಲ್ಲೆಯಾದ್ಯಂತ ಎಲ್ಲ ಜನಪ್ರತಿನಿಧಿಗಳು, ಸಾರ್ವಜನಿಕರು ಸಾಕಷ್ಟು ನಮಗೆ ಒಂದು ಸಹಕಾರ ಕೊಟ್ಟಿದ್ದಾರೆ. ನಮ್ದೇನು ಉದ್ದೇಶ ಇತ್ತು ಆ ಉದ್ದೇಶ ಈಡೇರ್ತಾ ಇದೆ. ಆಮೇಲೆ ಪತ್ರಿಕೆಗಳಲ್ಲೂ ಕೂಡ ಜಾಹೀರಾತುಗಳನ್ನ ಪಂಚಾಯತಿಯವರು ಕೊಡ್ತಾ ಇದ್ದಾರೆ. ಪಂಚಾಯತಿಯ ಎಲ್ಲ ಸದಸ್ಯರು, ಅಧ್ಯಕ್ಷರು ಇನ್ವಾಲ್ವ್ ಆಗಿ ಭಾಳ ಚೆನ್ನಾಗಿ ಸೊ ಅದಕ್ಕೆ ನಮ್ಮ ಜಾಗೃತಿ ರಥಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ. ಈಗ ಜಾಹೀರಾತು. The joy of jewelry shopping. Biggest joy of jewelry shopping is here. Joy Alucas ಅರ್ಪಿಸುತ್ತಿದೆ ವರ್ಷದ ಅತಿ ದೊಡ್ಡ ಆಭರಣಗಳ ಹಬ್ಬ. ಎಲ್ಲ ಆಭರಣಗಳ ಮೇಕಿಂಗ್ ಚಾರ್ಜಸ್ ನಲ್ಲಿ 50% ಕಡಿತ. ಬಂಗಾರ, ವಜ್ರ, ಪೋಲ್ಕಿ, ಪ್ರೆಷಿಯಸ್ ಸ್ಟೋನ್ಸ್ ಮತ್ತು ಬೆಳ್ಳಿಯಲ್ಲಿ ಅತಿ ದೊಡ್ಡ ಹಾಗೂ ಅತ್ಯುತ್ತಮ ಆಯ್ಕೆ ಪಡೆಯಿರಿ. ಇದು ಆಭರಣಗಳ ಶಾಪಿಂಗ್ ನಲ್ಲಿ ನಿಜವಾದ ಜಾಯ್. ಈ ಕೊಡುಗೆ ವಿಶೇಷವಾಗಿ ಜಾಯ್ ಅಲುಕಾಸ್ ನ ಶೋರೂಮ್ಗಳಲ್ಲಿ ಮಾತ್ರ. Joy Alucas, world's favorite jeweler. ಭೀಮಾ ಜುವೆಲರ್ಸ್ ಫ್ಯಾಬುಲಸ್ ಫೆಬ್ ಕೊಡುಗೆಗಳು ಫೆಬ್ರವರಿ 2ರಿಂದ 29ರವರೆಗೆ. ಈಗ ಪಡೆಯಿರಿ ಚಿನ್ನ ಮತ್ತು ಬೆಳ್ಳಿ ಆಭರಣಗಳ ಮೇಕಿಂಗ್ ಶುಲ್ಕದ ಮೇಲೆ 70% ವರೆಗಿನ ರಿಯಾಯಿತಿ ಮತ್ತು ವಜ್ರದ ಖರೀದಿಯ ಮೇಲೆ ₹7,000 ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಪ್ರತಿ ಕ್ಯಾರೆಟ್, ಜೊತೆಗೆ 3 ಲಕ್ಷ ಮೌಲ್ಯದವರೆಗೆ ಉಚಿತ ಗಿಫ್ಟ್ ಕಾರ್ಡ್ ಪಡೆಯಿರಿ. ಅಷ್ಟೇ ಅಲ್ಲ, ಪ್ರತಿ ಗ್ರಾಂ ಹಳೆ ಚಿನ್ನದ ವಿನಿಮಯದ ಮೇಲೆ ಹೆಚ್ಚುವರಿ ₹100 ಪಡೆಯಿರಿ. ನಮ್ಮ ಎಲ್ಲಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳ ಅನ್ವಯ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೋ, ಹರಡುತ್ತಿರಿ ಸಂತಸ ಮನ
ಅರಮನೆಯಲ್ಲಿ ಸಂತಸವಿರಲಿ, ಮನೆಯಲ್ಲಿ ಮಗುವಿರಲಿ, ಮಡಿಲಲ್ಲಿ ತುಂಬಿರಲಿ ಸಂತಸ, ಎಲ್ಲೆಲ್ಲೂ ಸಂತಸ. ಸಂತಸ IVF ಮತ್ತು ಎಂಡೋ ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ಹಾಸನಾಂಬ ಕಾರ್ ಡೆಕೋರ್ ಇದೇ ಫೆಬ್ರವರಿ 10ರಂದು ಅದ್ದೂರಿ ಪ್ರಾರಂಭೋತ್ಸವದ ಪ್ರಯುಕ್ತ ಲಕ್ಕಿ ಡ್ರಾ ಮೂಲಕ 3 ಅದೃಷ್ಟಶಾಲಿಗಳನ್ನ ಆಯ್ಕೆ ಮಾಡಲಾಗುವುದು. ಆಯ್ಕೆಯಾದ ಮೊದಲನೆಯ ಅದೃಷ್ಟಶಾಲಿಗೆ 30,000 ರೂಪಾಯಿ ಬೆಲೆ ಬಾಳುವ ಕಾರ್ ಆಕ್ಸೆಸರೀಸ್ಗಳಾದ ಹಾನರ್ ಸ್ಪೋರ್ಟ್ಸ್ ಆಂಡ್ರಾಯ್ಡ್ ಸಿಸ್ಟಮ್, ರಿವರ್ಸ್ ಕ್ಯಾಮೆರಾ, ಫ್ಲೋರ್ ಮ್ಯಾಟ್, ವೀಲ್ ಕ್ಯಾಪ್, ಡೋರ್ ವೈಸರ್, ವೈಪರ್ ಬ್ಲೇಡ್, LED ಬಲ್ಬ್, ಡೋರ್ ಗಾರ್ಡ್, ಕೂಲಿಂಗ್ ಪೇಪರ್, ಆಂಡ್ರಾಯ್ಡ್ ಫ್ರೇಮ್, ಫಿಟ್ಟಿಂಗ್ ಚಾರ್ಜ್ ಉಚಿತ. ಎರಡನೆಯ ಅದೃಷ್ಟಶಾಲಿಗೆ 15,000 ರೂಪಾಯಿ ಬೆಲೆ ಬಾಳುವ ಕಾರ್ ಆಕ್ಸೆಸರೀಸ್ಗಳಾದ ಹಾನರ್ ಸ್ಪೋರ್ಟ್ಸ್ ಆಂಡ್ರಾಯ್ಡ್ ಸಿಸ್ಟಮ್, ರಿವರ್ಸ್ ಕ್ಯಾಮೆರಾ, ಆಂಡ್ರಾಯ್ಡ್ ಫ್ರೇಮ್, ಫಿಟ್ಟಿಂಗ್ ಚಾರ್ಜ್ ಉಚಿತ. ಮೂರನೆಯ ಅದೃಷ್ಟಶಾಲಿಗೆ 10,000 ರೂಪಾಯಿ ಬೆಲೆ ಬಾಳುವ ಹಾನರ್ ಸ್ಪೋರ್ಟ್ಸ್ ಸೀಟ್ ಕವರ್ ಉಚಿತ. ಪ್ರಾರಂಭೋತ್ಸವದ ದಿನಾಂಕ 10/2/2024ರಂದು ನಮ್ಮ ಹಾಸನಾಂಬ ಕಾರ್ ಡೆಕೋರ್ಗೆ ಭೇಟಿ ಕೊಟ್ಟು ಈ ಕೂಪನ್ ಅನ್ನು ಕತ್ತರಿಸಿ ಲಕ್ಕಿ ಡಿಪ್ ಬಾಕ್ಸ್ನಲ್ಲಿ ಹಾಕುವುದು. ನಂತರ ಇದೇ ದಿನ ಸಂಜೆ 5 ಗಂಟೆಗೆ ಲಕ್ಕಿ ಡಿಪ್ ಮುಖಾಂತರ ಆಯ್ಕೆ ಮಾಡಲಾಗುವುದು. ಈ ಲಕ್ಕಿ ಡಿಪ್ನಲ್ಲಿ ಭಾಗವಹಿಸುವವರು ಯಾವುದೇ ಖರೀದಿಯನ್ನ ಮಾಡಬೇಕೆಂದಿಲ್ಲ, ಆದರೆ ತಮ್ಮ ಕಾರನ್ನು ತಂದು ನೋಂದಣಿ ಮಾಡುವುದು ಕಡ್ಡಾಯ. ಇನ್ನೇಕೆ ತಡ? ಇದೇ ಫೆಬ್ರವರಿ 10 ಸಂಜೆ 5 ಗಂಟೆಗೆ ನಡೆಯಲಿರುವ ಲಕ್ಕಿ ಡಿಪ್ನಲ್ಲಿ ಭಾಗವಹಿಸಿ ನಿಮ್ಮ ಅದೃಷ್ಟ ಪರೀಕ್ಷಿಸಿಕೊಳ್ಳಿ, ಬಹುಮಾನ ಗೆಲ್ಲಿರಿ. ಹಾಸನಾಂಬ ಕಾರ್ ಡೆಕೋರ್, ತಂಡಿರುಹಳ್ಳ ಸರ್ಕಲ್, ಹ್ಯೂಂಡೈ ಶೋರೂಮ್ ಪಕ್ಕ, BM ರೋಡ್, ಹಾಸನ. ಬೇಲೂರು ರಿಂಗ್ ರಸ್ತೆಯಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಪ್ರಕೃತಿ ಗ್ರ್ಯಾಂಡ್ ವೆಜ್ ರೆಸ್ಟೋರೆಂಟ್. ನಮ್ಮಲ್ಲಿ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಮತ್ತು ಚೈನೀಸ್ ಸುಪ್ರಸಿದ್ಧ ತಿಂಡಿ ತಿನಿಸುಗಳು, ರೋಟಿ, ಕರಿ ಮತ್ತು ತಾಜಾ ಹಣ್ಣಿನ ಜ್ಯೂಸ್ ದೊರೆಯುತ್ತದೆ. ಮತ್ತು ಮಹಾರಾಜ ತಂದೂರಿ ಪಾಯಿಂಟ್ ನಾನ್ ವೆಜ್ ಮಲ್ಟಿ ಕ್ಯುಸೈನ್ ರೆಸ್ಟೋರೆಂಟ್ ಪ್ರಾರಂಭವಾಗಿದೆ. ನಮ್ಮಲ್ಲಿ ಬಿರಿಯಾನಿ, ಚಿಕನ್ 65, ಚಿಕನ್ ಗೀ ರೋಸ್ಟ್, ಚಿಕನ್ ಕಬಾಬ್ ಇನ್ನಿತರೆ ಮಾಂಸಾಹಾರಿ ಖಾದ್ಯಗಳು ರುಚಿ ಮತ್ತು ಶುಚಿಯಾಗಿ ದೊರೆಯುತ್ತದೆ. ಆಕರ್ಷಕ ಹೊರಾಂಗಣ ಮತ್ತು ಕೂರಲು ವಿಶಾಲವಾದ ಸ್ಥಳಾವಕಾಶವಿದೆ. ಇಂದೇ ನಿಮ್ಮ ಕುಟುಂಬಸ್ಥರು ಮತ್ತು ಸ್ನೇಹಿತರೊಂದಿಗೆ ಭೇಟಿ ನೀಡಿ ಪ್ರಕೃತಿ ಗ್ರ್ಯಾಂಡ್ ವೆಜ್ ರೆಸ್ಟೋರೆಂಟ್ ಮತ್ತು ಮಹಾರಾಜ ತಂದೂರಿ ಪಾಯಿಂಟ್ ನಾನ್ ವೆಜ್ ಮಲ್ಟಿ ಕ್ಯುಸೈನ್ ರೆಸ್ಟೋರೆಂಟ್. ವಿಳಾಸ ನಿಯರ್ ಡಾಲರ್ಸ್ ರೆಸಿಡೆನ್ಸಿ, ಬೇಲೂರು ರಿಂಗ್ ರಸ್ತೆ, ಹಾಸನ. ಹೆಚ್ಚಿನ ಮಾಹಿತಿಗಾಗಿ ಫೋನ್ ಸಂಖ್ಯೆ 9741546006. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, AVK ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಹಿಂದೆ ಕರೆ ಮಾಡಿ 7996089960. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಅರಸೀಕೆರೆ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಶಾಸಕರಾದ KM ಶಿವಲಿಂಗೇಗೌಡ ಅವರು ಗೃಹ ನಿರ್ಮಾಣ ಮಂಡಳಿಯ ಅಧ್ಯಕ್ಷರಾಗಿ ಆಯ್ಕೆಗೊಂಡ ಹಿನ್ನೆಲೆಯಲ್ಲಿ ಫೆಬ್ರವರಿ 11ರಂದು ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ EH ಲಕ್ಷ್ಮಣ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಾಸನ ಜಿಲ್ಲೆಯ ಕಾಂಗ್ರೆಸ್ಸಿನ ಏಕೈಕ ಹಿರಿಯ ಶಾಸಕ KM ಶಿವಲಿಂಗೇಗೌಡರು ಮಂಡಳಿಗೆ ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದು ಅವರಿಗೆ ಗೌರವ ನೀಡುವುದಾಗಿ ಜಿಲ್ಲಾ ಕಾಂಗ್ರೆಸ್ ಹಾಗೂ ಅಭಿಮಾನಿಗಳ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ KN ರಾಜಣ್ಣ ಸೇರಿದಂತೆ ಅನೇಕರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ನಮ್ಮ ಜಿಲ್ಲೆಗೆ
ಬಹಳ ಈಗಾಗಲೇ ನಮಗೆ ಒಂದು ಮಂತ್ರಿಯನ್ನು ಕೊಡಬೇಕಾಗಿತ್ತು. ಆದರೂ ಕೂಡ ಸರ್ಕಾರ ಒಂದು ಕ್ಯಾಬಿನೆಟ್ ದರ್ಜೆ ಗೃಹ ನಿರ್ಮಾಣ ಮಂಡಳಿಯ ಅಧ್ಯಕ್ಷನ ಸ್ಥಾನವನ್ನು ಕೊಟ್ಟಿದೆ. ಏಕೈಕ ಶಾಸಕರಾದಂಥ ನಾಯಕರಾದಂಥ ಶಿವಲಿಂಗೇಗೌಡರಿಗೆ ಅವರಿಗೆ ನಮ್ಮ ಜಿಲ್ಲಾ ಕಾರ್ಯಕರ್ತರ ಪರವಾಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪರವಾಗಿ ಒಂದು ಸನ್ಮಾನ ಸಮಾರಂಭ ಹಾಗೂ ಸರ್ಕಾರಕ್ಕೊಂದು ಅಭಿನಂದನೆಯನ್ನ ಇಟ್ಕೊಂಡಿದೆ. ಸಮಾರಂಭಕ್ಕೆ ನಮ್ಮ ಉಸ್ತುವಾರಿ ಮಂತ್ರಿಗಳು ಸಹ ಬರಲಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಎಂ.ಎ. ಗೋಪಾಲಸ್ವಾಮಿ, ಎಚ್.ಕೆ. ಮಹೇಶ್, ಬಿ.ಕೆ. ರಂಗಸ್ವಾಮಿ, ಕಳಾಕಡಿ ಫೀರ್ಸಾಬ್, ವಿಜಯ್ ಕುಮಾರ್, ಶ್ರೀಧರ್ ಗೌಡ ಉಪಸ್ಥಿತರಿದ್ದರು. ಕೆಸಿಪಿ ಸಂಸ್ಥೆಯ ಮಾಲೀಕರಾದ ಎಚ್.ಪಿ. ಕಿರಣ್ ಗೌಡ ಅವರ ಜನ್ಮದಿನದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಗರದ ಎಂಜಿ ರಸ್ತೆ ಬಳಿ ಇರುವ ಶ್ರೀಕೃಷ್ಣ ಹೋಟೆಲ್ ಆವರಣದಲ್ಲಿ ಫೆಬ್ರವರಿ 10ರಂದು ಹಾಸನ ನಗರ ವ್ಯಾಪ್ತಿಯ ಪೌರ ಕಾರ್ಮಿಕರಿಗೆ ಗೌರವ ಸಮರ್ಪಣೆ ಹಾಗೂ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕೆಸಿಪಿ ಗ್ರೂಪ್ನ ನಾಗರಾಜ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರದ ಶ್ರೀಕೃಷ್ಣ ಹೋಟೆಲ್ ಆವರಣದಲ್ಲಿ 2024 ಫೆಬ್ರವರಿ 10ರಂದು ಹಾಸನ ನಗರ ವ್ಯಾಪ್ತಿಯ ಪೌರ ಕಾರ್ಮಿಕರಿಗೆ ಗೌರವ ಸಮರ್ಪಣೆ ಹಾಗೂ ಬೃಹತ್ ರಕ್ತದಾನ ಶಿಬಿರವನ್ನು ಪ್ರತಿ ವರ್ಷದಂತೆ ಆಯೋಜನೆ ಮಾಡಲಾಗಿದೆ. ಪ್ರತಿನಿತ್ಯ ನಗರವನ್ನು ಸ್ವಚ್ಛ ಹಾಗೂ ಆರೋಗ್ಯಕರವಾಗಿರಿಸಲು ಶ್ರಮಿಸುತ್ತಿರುವ ಶ್ರಮಿಕರಾದ ಪೌರ ಕಾರ್ಮಿಕರಿಗೆ ಗೌರವ ಸಮರ್ಪಣೆಯನ್ನು ಸಲ್ಲಿಸುತ್ತಿರುವುದು ಸಂಸ್ಥೆಯ ಹೆಗ್ಗಳಿಕೆಗೆ ಕಾರಣವಾಗಿದೆ ಎಂದು ಹೇಳಿದರು. ಹಲವಾರು ಶಾಖೆಗಳಿಂದ ನಗರ ವ್ಯಾಪ್ತಿಯಲ್ಲಿ ಹೊಂದಿರೋದ್ರಿಂದ ಕೇವಲ ವಾಣಿಜ್ಯವಾಗಿ ಮಾತ್ರ ಪ್ರಗತಿಯನ್ನ ಸಾಧಿಸೋದು ಬದಲಾಗಿ ಜೊತೆಗೆ ತನ್ನ ಸಂಸ್ಥೆ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಹಮ್ಮಿಕೊಳ್ಳಬೇಕು ಅಂತ ಹೇಳಿ ತನ್ನ ಅಂಗಸಂಸ್ಥೆಯಾದಂತಹ ಎಲೈಟ್ ಶಾಲೆ ಆಗಿರ್ಬೋದು ಅಥವಾ ಕೆಸಿಪಿ ಗ್ರೂಪ್ಸ್ ಕಡೆಯಿಂದ ಆಗಿರ್ಬೋದು, ಕೃಷ್ಣ ಮೋಟಾರ್ಸ್ ಆಗಿರ್ಬೋದು, ಕೃಷ್ಣ ಬ್ಯಾಟರೀಸ್ ಆಗಿರ್ಬೋದು, ಕೃಷ್ಣ ಲೂಬ್ರಿಕೆಂಟ್ಸ್ ಆಗಿರ್ಬೋದು, ಸೊ ಈ ಎಲ್ಲ ಅಂಗಸಂಸ್ಥೆಗಳ ವತಿಯಿಂದ ಹಲವಾರು ಸಾಮಾಜಿಕ ಉಪಯುಕ್ತ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಕಳೆದ 3 ವರ್ಷದ ಹಿಂದೆ ಕೂಡ ಎಚ್.ಪಿ. ಕಿರಣ್ ಗೌಡರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ವಿ. ಆ ಹುಟ್ಟುಹಬ್ಬದ ಆಚರಣೆಯಲ್ಲಿ ರಕ್ತದಾನ ಶಿಬಿರವನ್ನು ಕೂಡ ಏರ್ಪಡಿಸಿದ್ವಿ. ಅದಾದ ನಂತರ 2 ವರ್ಷಗಳಲ್ಲಿ ನಾವು ಮಾಡ್ಲಿಕ್ಕೆ ಆಗ್ಲಿಲ್ಲ. ಏನಕ್ಕೆ ಅಂದ್ರೆ ಕರೋನಾ ಸಂದರ್ಭ ಇತ್ತು, ಹಾಗಾಗಿ ನಾವು 2 ವರ್ಷ ಮಾಡಿರಲಿಲ್ಲ. ಮತ್ತೆ ಈ ವರ್ಷ ನಾವು ಹಮ್ಮಿಕೊಂಡಿದ್ವಿ. ಸೊ ನಮ್ಮ ಕೆಸಿಪಿ ಗ್ರೂಪ್ ಈ ವರ್ಷ ನಾಳೆ ಬೆಳಿಗ್ಗೆ 10 ಗಂಟೆಗೆ ಶ್ರೀಕೃಷ್ಣ ಹೋಟೆಲ್ನ ಆವರಣದಲ್ಲಿ ನಮ್ಮ ಹಾಸನ ನಗರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಪೌರ ಕಾರ್ಮಿಕರು, ಅಂದ್ರೆ ಅದರಲ್ಲಿ ನಗರ ಸ್ವಚ್ಛತೆಯನ್ನು ಮಾಡ್ತಕ್ಕಂಥವರ ಏನು ನಮ್ಮ ಸಹೋದ್ಯೋಗಿಗಳು ಅಥವಾ ನಮ್ಮ ಮಿತ್ರರಿದ್ದಾರೆ, ಅವರನ್ನ ಆಹ್ವಾನ ಮಾಡಿ ಅವರಿಗೆ ಒಂದು ಗೌರವ ಸಮರ್ಪಣೆಯನ್ನು ಮಾಡಬೇಕು ಕೆಸಿಪಿ ಗ್ರೂಪ್ ಅಂತ ಹೇಳಿ ನಿರ್ಧಾರ ಮಾಡಿಕೊಂಡು ನಾಳೆ ಸುಮಾರು ಒಂದು 282 ಜನ ನಗರ ಸ್ವಚ್ಛತಾ ಕಾರ್ಯ ಮಾಡ್ತಕ್ಕಂಥವ್ರನ್ನ ಆಯ್ಕೆ ಮಾಡಿಕೊಂಡು ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದೀವಿ. ಅದರ ಜೊತೆಗೆ ರಕ್ತದಾನ ಶಿಬಿರವನ್ನು ಕೂಡ ಮಾಡ್ಕೊಂಡಿದ್ದೀವಿ. ಇನ್ನು ಮುಂದಿನ ವರ್ಷಗಳಲ್ಲಿ ಕೆಸಿಪಿ ಗ್ರೂಪ್ ಕಿರಣ್ ಗೌಡರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಕೃಷಿ ಮೇಳಗಳನ್ನು ಮಾಡೋದ್ರ ಮುಖಾಂತರ ರೈತರಿಗೆ ಒಂದು ಸಪೋರ್ಟ್ ಅನ್ನ ಮಾಡುವಂತಹ ಕೆಲಸವನ್ನ ಮಾಡುವಂತ ಒಂದು ಇದಿದೆ. ಹಾಗೆ ಯುವ ವಿದ್ಯಾರ್ಥಿಗಳು ಏನಿದ್ದಾರೆ, ಯುವ ಜನಾಂಗ ಏನಿದೆ, ಅವರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡ್ಬೇಕು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಉದ್ಯೋಗದಿಂದ ತುಂಬಾ ವಿದ್ಯಾವಂತ ಶಿಕ್ಷಕರು ಏನಿದ್ದಾರೆ ವಂಚಿತರಾಗ್ತಿದ್ದಾರೆ. ಅವರಿಗೆ ಒಂದು ಬೃಹತ್ ಉದ್ಯೋಗ ಮೇಳವನ್ನು ಕೂಡ ಮಾಡಬೇಕು, ಹಾಗೆ ಆರೋಗ್ಯ ಮೇಳಗಳನ್ನು ಕೂಡ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಸೊ ಈಗಾಗಲೇ ನಾವು ಆರೋಗ್ಯ ಮೇಳ ಮತ್ತು ಆರೋಗ್ಯ ತಪಾಸಣಾ ಕೇಂದ್ರ ತಪಾಸಣಾ ಶಿಬಿರಗಳನ್ನ ಎಲೈಟ್ ಶಾಲೆಯಲ್ಲಿ ಮಾಡ್ತಾ ಇದ್ದೀವಿ. ಅದನ್ನ ಈಗ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಇಡೀ ನಗರ ವ್ಯಾಪ್ತಿಗೆ ಅದನ್ನ ವಿಸ್ತರಿಸಬೇಕು ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಅದನ್ನ ಮಾಡ್ತಾ ಇದ್ದೀವಿ. ಸೊ ಈ ಎಲ್ಲಾ ಕಾರ್ಯಗಳಿಗೆ ನಮಗೆ ನಮ್ಮ ನಾಡಿನಾದ್ಯಂತ ಹೆಸರು ಗಳಿಸಿರ್ತಕ್ಕಂಥ ಡಾಕ್ಟರ್ ರಂಗೇಗೌಡರಾಗಿರ್ಬೋದು, ನ್ಯಾಯಮೂರ್ತಿ ಜಸ್ಟಿಸ್ ಸಂತೋಷ್ ಹೆಗಡೆಯವರಾಗಿರ್ಬೋದು, ವೀರೇಂದ್ರ ಹೆಗಡೆಯವರಾಗಿರ್ಬೋದು, ಈ ಸಲ ನಮ್ಮ ಶಾಲೆಯ ಸಾಮಾಜಿಕ ಕಾರ್ಯಗಳನ್ನ ನಾವು ಈಗ ಈ ತರದೆಲ್ಲ ಮಾಡ್ತಾ ಇದೀವಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೆದಿದ್ವಿ. ಆ ಪತ್ರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಂದಿಸಿ ಅವರು ಕೂಡ ನಮಗೆ ಶುಭ ಸಂದೇಶವನ್ನು ಕಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ನಗರಸಭೆ ಸದಸ್ಯ ದಯಾನಂದ್, ಕೆಸಿಪಿ ಗ್ರೂಪ್ನ ಹಣಕಾಸು ವಿಭಾಗದ ನಾಗೇಶ್ ಮಹೇಂದ್ರ, ಧರ್ಮ, ಲೋಕೇಶ್ ಉಪಸ್ಥಿತರಿದ್ದರು. ನನ್ನ ಹೋರಾಟ ಇಂದಿನದಲ್ಲ, 35 ವರ್ಷದ ಹೋರಾಟವಾಗಿದ್ದು, ಕನ್ನಡ ಭಾಷೆ ವಿಚಾರ ಬಂದರೆ 100ಕ್ಕೆ 100ರಷ್ಟು ಅನುಷ್ಠಾನ ಆಗುವವರೆಗೂ ನನ್ನ ಹೋರಾಟ ನಿರಂತರವಾಗಿರುತ್ತದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಎಚ್ಚರಿಸಿದರು. ನಾನು ಸಹ ಅರಸೀಕೆರೆ ತಾಲೂಕು ಒಂದು ಸಣ್ಣ ಗ್ರಾಮದಿಂದ ಹೋದವನು. ಇವತ್ತು ಕರ್ನಾಟಕದಲ್ಲಿ ಸುಮಾರು 70-80 ಲಕ್ಷ ನೋಂದಾಯಿತ ಕಾರ್ಯಕರ್ತರಿರುವಂಥ ಕರ್ನಾಟಕ ರಕ್ಷಣಾ ವೇದಿಕೆ ನನ್ನ 35 ವರ್ಷಗಳ ನಿರಂತರವಾದಂಥ ಹೋರಾಟ ಒಂದು ಕಡೆ ಆದರೆ, ಕರ್ನಾಟಕ ರಕ್ಷಣಾ ವೇದಿಕೆಯ 25 ವರ್ಷದ
ಹೋರಾಟದಲ್ಲಿ ಕನ್ನಡದ ನಾಡು, ನುಡಿ, ನೆಲ, ಜಲ, ಭಾಷೆ, ಕನ್ನಡಿಗರ ಬದುಕು ಇದು ಕರ್ನಾಟಕದಲ್ಲಿ ಕನ್ನಡಿಗರು ಸಾರ್ವಭೌಮತೆಯಿಂದ ಬದುಕಬೇಕು, ಕನ್ನಡದ ಭಾಷೆ ಸಾರ್ವಭೌಮತ ಭಾಷೆ ಕರ್ನಾಟಕದಲ್ಲಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ 25 ವರ್ಷದಿಂದ ಹೋರಾಟವನ್ನು ಮಾಡಿಕೊಂಡು ಬಂದು ಇತ್ತೀಚೆಗೆ ಡಿಸೆಂಬರ್ 27ನೇ ತಾರೀಕು ಇಡೀ ಕರ್ನಾಟಕ ಇತಿಹಾಸ ಪುಟಗಳಲ್ಲಿ ಬರೆಯುವಂಥ ಬಹುದೊಡ್ಡ ಚಳುವಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಕರೆ ಕೊಟ್ಟು ಬಹುಶಃ ನಿಮಗೆಲ್ಲ ಗಮನಿಸಿದ್ದೀರಿ. ಇವತ್ತು ಬೆಂಗಳೂರು ನೋಡಿದ್ರೆ ಇಡೀ ಬೆಂಗಳೂರು ಕನ್ನಡೀಕರಣ ಆಗ್ತಾ ಇದೆ. ಇಡೀ ಬೆಂಗಳೂರು ಕನ್ನಡೀಕರಣ ಆಗೋದಷ್ಟೇ ಅಲ್ಲ, ಕರ್ನಾಟಕದ 31 ಜಿಲ್ಲೆ 224 ವಿಧಾನಸಭಾ ಕ್ಷೇತ್ರಗಳು ಸಹ ಕನ್ನಡೀಕರಣ ಆಗಬೇಕು ಅನ್ನುವ ಪ್ರತಿಜ್ಞೆಯನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಜ್ಞೆಯನ್ನು ತಗೊಂಡಿದೆ. ಹಾಗಾಗಿ 27 ಹೋರಾಟ ಇಡೀ ಕರ್ನಾಟಕದ ಕನ್ನಡಿಗರ ಮನೆ ಮಾತಾದಂಥ ಹೋರಾಟ, 100ಕ್ಕೆ 99 ಭಾಗ ಈ ಹೋರಾಟವನ್ನು ಒಪ್ಕೊಂಡಂಥದ್ದು ದೊಡ್ಡ ಇತಿಹಾಸ. ಇವತ್ತು ಬೆಂಗಳೂರಿನಲ್ಲಿ ಭಾರಿ ದೊಡ್ಡ ದೊಡ್ಡ ಉದ್ಯಮಗಳು, ಕಟ್ಟಡಗಳು, ಮಾಲ್ಗಳು ತಲೆ ಎತ್ತಿದ್ದಾರೆ. ನಾನು ಈಗ ಬೆಂಗಳೂರಿನಲ್ಲಿರುವಂಥ ಮಾಲಾಪ್ ಏಷ್ಯಾ ಅಂತೇಳಿ ಒಂದು ದೊಡ್ಡ ಮಾಲು, ಅಲ್ಲಿ ಕನ್ನಡದ ನಾಮಫಲಕವನ್ನು ಹಾಕಿ ಅಂತ ಕೇಳಿದ್ದಕ್ಕೆ ನನ್ನ ಮೇಲೆ ಕೋರ್ಟ್ಗೆ ಹೋದರು ಅವರು. ನಾನು ಅಲ್ಲಿ ಪ್ರತಿಜ್ಞೆ ಮಾಡಿದೆ, ಒಂದು ಮಾಲಾಪ್ ಏಷ್ಯಾ ಅಷ್ಟೇ ಗುರಿ ಆಗಬಾರ್ದು, ಇಡೀ ಬೆಂಗಳೂರು ಗುರಿ ಇಟ್ಕೊಂಡು ಇಲ್ಲಿ ಕನ್ನಡದ ನಾಮಫಲಕಕ್ಕೆ 60% 60ರಲ್ಲಿ ಕನ್ನಡ ನಾಮಫಲಕ ಬರಬೇಕು ಅನ್ನುವ ದೊಡ್ಡ ಗುರಿ ಇಟ್ಕೊಂಡು ಹೋರಾಟಕ್ಕೆ ಕೈ ಹಾಕ್ತೆ. ಆ ಹೋರಾಟ ಇಡೀ ಬೆಂಗಳೂರು ವಾತಾವರಣ ಅವತ್ತು ಯಾರು ಇಲ್ಲಿ ಕರ್ನಾಟಕಕ್ಕೆ ಬಂದಿರುವಂಥ ಉತ್ತರ ಭಾರತದ ಉದ್ಯಮಿಗಳೇನಿದ್ದಾರೆ ಅವರೆಲ್ಲ ಕಣ್ಣು ಕಿವಿಯನ್ನು ತೆರೆಸುವಂಥ ಹೋರಾಟ ಆಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಎಚ್.ಪಿ. ಮದನ್ ಗೌಡ ಅವರು ನಾರಾಯಣಗೌಡ ಅವರನ್ನ ಸ್ವಾಗತಿಸಿದರು. ಮೆರವಣಿಗೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷ ಸಿಡಿ ಮನುಕುಮಾರ್, ಉಪಾಧ್ಯಕ್ಷ ಸೀತಾರಾಮು, ಕಾರ್ಮಿಕ ಘಟಕದ ಬೂರೇಗೌಡ ಅಭಿಗೌಡ, ಯುವ ಘಟಕದ ಅಧ್ಯಕ್ಷ ಪ್ರೀತಂ ರಾಜ್, ಬೇಲೂರು ತಾಲೂಕು ಅಧ್ಯಕ್ಷ ಚಂದ್ರಶೇಖರ್, ಆಲೂರು ತಾಲೂಕು ಅಧ್ಯಕ್ಷ ನಟರಾಜ್ ಉಪಸ್ಥಿತರಿದ್ದರು. ದೇಶದ ಪ್ರಧಾನಿಯಾಗಿ 10 ವರ್ಷಗಳು ಪೂರೈಸಿದ ಸಾಧನೆಯ ಹಿನ್ನೆಲೆಯಲ್ಲಿ ಗ್ರಾಮ ಚಲೋ ಅಭಿಯಾನ ನಡೆಸಲಾಗುತ್ತಿದೆ ಎಂದು ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ತಿಳಿಸಿದರು. ಫೆಬ್ರವರಿ 9ರಿಂದ ಫೆಬ್ರವರಿ 11ರವರೆಗೂ ದೇಶಾದ್ಯಂತ ಹಮ್ಮಿಕೊಳ್ಳಲಾಗಿದ್ದ ಗ್ರಾಮ ಚಲೋ ಅಭಿಯಾನದ ಕರಪತ್ರವನ್ನು ಬಿಡುಗಡೆಗೊಳಿಸಿ ನಂತರ ಉದ್ದೇಶಿಸಿ ಮಾತನಾಡಿದ ಅವರು, ಮಂಡಲದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಪದಾಧಿಕಾರಿಗಳು ಎಲ್ಲ ಸೇರಿ ಫೆಬ್ರವರಿ 9, 10, 11ರಂದು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಪುಣ್ಯ ದಿನದ ಅಂಗವಾಗಿ ಜಿಲ್ಲಾ ಸಂಚಾಲಕ, ಸಹ ಸಂಚಾಲಕ ಅಡಿಯಲ್ಲಿ 3 ದಿನಗಳ ಕಾಲ ವಿಶೇಷ ದಿನವನ್ನಾಗಿ ಅವಧಿ ಮೀಸಲಿಡಬೇಕೆಂದು ಹೇಳಿದರು. 4ರಿಂದ ಪ್ರಾರಂಭಗೊಂಡು ವಿಶೇಷವಾಗಿ 9, 10 ಮತ್ತು 11ನೇ ತಾರೀಕು ಅಭಿಯಾನವನ್ನ ನಡೆಸೋದಕ್ಕೆ ಹಿರಿಯರು ನಿಶ್ಚಯಿಸಿದ್ದಾರೆ. ಅದರಲ್ಲಿ ಯಾಕೆ 9, 10, 11 ಅನ್ನೋಂಥದ್ದು ನಿಮ್ಗೊಂದು ಕಲ್ಪನೆ, ಅಥವಾ ನಮ್ಗೇನೋ ಈ ಟೈಮಲ್ಲಿ ಬೇರೆ ಯಾವುದು ಪ್ರೋಗ್ರಾಮ್ ಇಲ್ಲ ಅನ್ನೋಂಥ ಭಾವನೆ ಅಲ್ಲ. ಇದು ಮಾಡ್ತಿರೋದು 11ನೇ ತಾರೀಕು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಪುಣ್ಯತಿಥಿ. ಅವ್ರಿಗೊಂದು ಸಮರ್ಪಣೆ ಅಂಗವಾಗಿ ಈ ಅಭಿಯಾನವನ್ನ ಹಮ್ಮಿಕೊಂಡಿದ್ದಾರೆ. ಜೆಡಿಎಸ್ ಮತ್ತು ಬಿಜೆಪಿ 2 ಪಕ್ಷಗಳು ಮೈತ್ರಿ ಆಗಿದೆ ಎಂಬುದಕ್ಕೆ ಸಂಸದರು ಸಹಮತ ಎಂದಿದ್ದಾರೆ. ಅವೆಲ್ಲ ಸತ್ಯಕ್ಕೆ ದೂರ. ರಾಷ್ಟ್ರೀಯ ನಾಯಕರ ಚರ್ಚೆಯಾಗಿ ನಮಗೆ ಏನೂ ಸಲಹೆ ಸೂಚನೆ ಬಂದಿರುವುದಿಲ್ಲ. 28 ಕಡೆ ವರಿಷ್ಠರ ನಿರ್ಣಯ ಅಂತಿಮ ಎಂದಿದ್ದಾರೆ. 28 ಬಿಜೆಪಿ ವರಿಷ್ಠರು ತೀರ್ಮಾನಿಸಿದ ಮೇಲೆ ನಮ್ಮ ನಡೆ. ಈ ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ 266 ಸೀಟು ಸಾಕು ಎನ್ನುತ್ತಿದ್ದೆವು. ಈಗ 400ಕ್ಕೂ ಹೆಚ್ಚು ಸೀಟು ಬರಬೇಕು ಎಂಬುದು ಘೋಷಣೆಯಾಗಿದೆ. 366 ಬಿಜೆಪಿಗೆ ಸೀಟು ಸಿಗಲಿದೆ ಎಂದು ಗುಪ್ತಚರ ಇಲಾಖೆ ತಿಳಿಸಿದೆ ಎಂದು ಹೇಳಿದರು. ನಮ್ಗೆ ಇಲ್ಲಿವರೆಗೂ ಯಾವುದೇ ತರದ ನಿರ್ದೇಶನ ನೇರವಾಗಿ ಬಂದಿಲ್ಲ. ಅದರಲ್ಲಿ ಮಾನ್ಯ ರಾಜ್ಯಾಧ್ಯಕ್ಷರು ಆದಂತ ಬಿ.ವೈ. ವಿಜೇಂದ್ರಣ್ಣ ಅವರು ಈಗಷ್ಟೇ ಒಂದು 3 ದಿವಸದಿಂದ ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದಾರೆ. ಅದರಲ್ಲಿ ಸ್ಪಷ್ಟತೆಯಿಂದ ಹೇಳ್ತಾರೆ, 28ಕ್ಕೆ 28 ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರು ಯಾರನ್ನ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅನ್ನೋಂಥದ್ದು ನಿಶ್ಚಯ ಮಾಡ್ತಾರೆ ಅನ್ನೋಂಥದ್ದು ಆಗ್ಲೇ ಉಲ್ಲೇಖವೂ ಆಗಿದೆ. ಕಾರ್ಯಕರ್ತರಾಗಿ ಆ ದೃಢ ಭಾವನೆ ನೀವು ಬರಬೇಕಾಗಿದೆ.
ನಾವು ಹೇಗೆ ಮಾಡೋದು, ಮೈತ್ರಿ ಹೇಗೆ, ಅದೆಲ್ಲ ಇವಾಗ ಪ್ರಶ್ನೆ ಇಲ್ಲ. 28ಕ್ಕೆ 28 ಕ್ಷೇತ್ರಗಳು ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರು ತೀರ್ಮಾನವನ್ನ ಮಾಡಲಿಕ್ಕೆ. ಇದು ಬಹಳ ಸ್ಪಷ್ಟ ಆಗ್ಬೇಕಾಗಿರೋದು. ನಾವು ಬಂದಿರೋದು ಮೋದಿಜಿ ಅವರನ್ನ ಗೆಲ್ಸೋಂತ. ಈಗಾಗಲೇ ನಿಮಗೆ ಟಾರ್ಗೆಟ್ ಸಿಕ್ಕಾಗಿದೆ, 400ರಿಂದ ಮೇಲೆ ಹೋಯ್ತಾ ಕಾಲ. 273, 274, 301 ಇವೆಲ್ಲವೂ ಮೀರಿ 400 ನಮ್ಮ ಗುರಿ. ಆಗ್ಲೇ ನೀವು ಸಮೀಕ್ಷೆನೂ ಸಹ 2 ದಿವಸದಲ್ಲಿ ಬಂದಿರೋಂಥ ಒಂದೆರಡು ಸಮೀಕ್ಷೆಗಳು ನೋಡಿರ್ಬೋದು. ಆಗ್ಲೇ ನಮ್ಮ ಪಕ್ಷಕ್ಕೇನೆ ಬರೀ ಭಾಜಪದ ಸೀಟುಗಳೇ ಹತ್ತತ್ರ 366 ಅಂತ ತೋರಿಸಿರೋಂಥ ಒಂದು ಮಾಹಿತಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಶ್ರೀ ಅರಸಿಕಟ್ಟೆಯಮ್ಮ ದೇವಸ್ಥಾನದ ಅಭಿವೃದ್ಧಿ ಸಹಿಸದ ವ್ಯಕ್ತಿಗಳ ವಿರುದ್ಧ ಎಟಿ ರಾಮಸ್ವಾಮಿ ಪ್ರತಿಭಟನೆ. ಮಾಜಿ ಶಾಸಕ ಎಟಿ ರಾಮಸ್ವಾಮಿ ಸೇರಿದಂತೆ ಅರ್ಕಲ್ಗೂಡು ತಹಸೀಲ್ದಾರ್ ವಿರುದ್ಧ ಶಾಸಕ ಎ ಮಂಜು ಪೊಲೀಸ್ ಠಾಣೆಗೆ ದೂರು. ಮತ್ತು ಕುಡಿಯುವ ನೀರಿನ ಅಭಾವ ಆಗದಂತೆ ಮುಂಜಾಗ್ರತಾ ಕ್ರಮ ವಹಿಸಲು ಗೊರೂರಿನಲ್ಲಿರುವ ಅಮೃತ್ ಯೋಜನೆಯ ಜಲಶುದ್ಧೀಕರಣ ಘಟಕಕ್ಕೆ ಶಾಸಕ ಸ್ವರೂಪ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.